ಅಸ್ಸಾಂ ರಾಜ್ಯದ ಗುವಾಹಟಿಯ ನೀಲಾಚಲ ಪರ್ವತದಲ್ಲಿ ಸ್ಥಿತವಾಗಿರುವ ಕಾಮಾಖ್ಯ ದೇವಾಲಯವು ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ಮೂಲವು ಪುರಾಣಿಕ ಕಥೆಗಳೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಸತಿಯು ತನ್ನ ತಂದೆ ದಕ್ಷನ ಯಜ್ಞದಲ್ಲಿ ಅವಮಾನಿತಳಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ವಿಷ್ಣುವಿನ ಚಕ್ರದಿಂದ ಅವಳ ದೇಹವನ್ನು ತುಂಡುಗಳಾಗಿ ಕತ್ತರಿಸಲಾಯಿತು. ಈ ತುಂಡುಗಳು ಭೂಮಿಯ ವಿವಿಧ ಸ್ಥಳಗಳಿಗೆ ಬಿದ್ದು ಅವು ಶಕ್ತಿಪೀಠಗಳಾಗಿ ಪರಿಗಣಿಸಲ್ಪಟ್ಟವು. ಕಾಮಾಖ್ಯ ದೇವಾಲಯವು ಸತಿಯ ಯೋನಿ ಭಾಗ ಬಿದ್ದ ಸ್ಥಳವೆಂದು ನಂಬಲಾಗುತ್ತದೆ ಮತ್ತು ಇಲ್ಲಿ ದೇವಿಯನ್ನು ಯೋನಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಅಂಬುಬಾಚಿ ಮೇಳ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ದೇವಿಯ ವಾರ್ಷಿಕ ಋತುಚಕ್ರವನ್ನು ಆಚರಿಸಲು ಈ ಮೇಳವನ್ನು ನಡೆಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಾಲಯದ ಸಮೀಪದ ಬ್ರಹ್ಮಪುತ್ರ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದು ದೇವಿಯ ಋತುಚಕ್ರದ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಕಾಮಾಖ್ಯ ದೇವಾಲಯದ ಶಿಖರವು ಜೇನುಗೂಡಿನ ಆಕಾರದಲ್ಲಿದ್ದು, ದೇವಾಲಯದ ಹೊರಭಾಗದಲ್ಲಿ ಅನೇಕ ದೇವತೆಗಳ ಶಿಲ್ಪಕಲಾಕೃತಿಗಳು ಅಲಂಕರಿಸಿರುವುದು ಇದರ ಶೈಲಿಯ ವೈಶಿಷ್ಟ್ಯವಾಗಿದೆ. ಈ ದೇವಾಲಯವು ಶಕ್ತಿಪೂಜೆಯ ಪ್ರಮುಖ ಕೇಂದ್ರವಾಗಿದ್ದು, ಪ್ರತಿ ವರ್ಷ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ನಡೆಯುವ ವಿಶೇಷ ಆಚರಣೆಗಳು ಮತ್ತು ಪುರಾಣಿಕ ಕಥೆಗಳು ದೇವಾಲಯದ ಮಹತ್ವವನ್ನು ಹೆಚ್ಚಿಸುತ್ತವೆ.